ಆಧಾರ್ ಕಾರ್ಡ್ ಬಳಕೆದಾರರೇ ಎಚ್ಚರ. ಜೂನ್ 14ರ ನಂತರ ದಂಡ ಫಿಕ್ಸ್. ಹಿಂದೆ ಈ ಕೆಲಸ ಮಾಡಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಒಂದು ಹೆಜ್ಜೆಯು ಮುಂದೆ ಇಡಲು ಸಾಧ್ಯವಿಲ್ಲ ಅನ್ನೋದು ನಿಮಗೆಲ್ಲ ಗೊತ್ತು. ಬ್ಯಾಂಕ್ ಕೆಲಸ ಇರಲಿ ಅಥವಾ ಸರ್ಕಾರದ ಯಾವುದೇ ಸೌಲಭ್ಯ ಇರಲಿ, ಆಧಾರ್ ಕಾರ್ಡ್ ಕೇವಲ ಒಂದು ಗುರುತಿನ ಚೀಟಿ ಮಾತ್ರವಲ್ಲ, ನಮ್ಮ ದೈನಂದಿನ ಜೀವನದ ಅನಿವಾರ್ಯ ಭಾಗವಾಗಿದೆ. ಆದರೆ ನಿಮ್ಮ ಬಳಿ ಇರುವ ಆಧಾರ್ ಕಾರ್ಡ್ ಬಗ್ಗೆ ಒಂದು ಲೇಟೆಸ್ಟ್ ಮತ್ತು ಅತ್ಯಂತ ಪ್ರಮುಖವಾದ ಅಪ್ಡೇಟ್ ಬಂದಿದೆ. ನೀವು ಸರಿಯಾದ ಸಮಯಕ್ಕೆ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ನಿಮ್ಮ ಆಧಾರ್ ಕಾರ್ಡ್ ರದ್ದಾಗುತ್ತೆ ಅಥವಾ ನೀವು ಭಾರಿ ದಂಡ ತೆರಬೇಕಾಗತ್ತೆ. ಹೌದು, UIDAI ಈಗ ಒಂದು ಮಹತ್ವದ ಗಡುವನ್ನು ನೀಡಿದೆ. ಈ ವಿಡಿಯೋದಲ್ಲಿ ನಾವು UIDAI ನೀಡಿರುವ ಮಹತ್ವದ ಗಡುವು ಏನು, ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಮತ್ತು ಯಾಕೆ ಈ ಕೆಲಸ ಮಾಡಬೇಕು ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ವಿವರವಾಗಿ ಹೇಳ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಮೊದಲು ನೆನಪಿಟ್ಕೊಳ್ಳಿ, ಜೂನ್ 14 ಕೊನೆಯ ದಿನಾಂಕ. ಈ ದಿನಾಂಕದವರೆಗೆ ನಿಮ್ಮ ಆಧಾರ್ ವಿವರಗಳನ್ನು ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡಲು ಸರ್ಕಾರ ಉಚಿತವಾಗಿ ಅವಕಾಶ ನೀಡಿದೆ. ಒಂದು ವೇಳೆ ನೀವು ಈ ಗಡುವು ಮೀರಿದ್ರೆ ನಂತರ ನೀವು ಹಣ ಪಾವತಿಸಿ ಅಪ್ಡೇಟ್ ಮಾಡಿಸಬೇಕಾಗ್ತದೆ. ಮುಖ್ಯವಾಗಿ ಯಾರಿಗೆ ಈ ಅಪ್ಡೇಟ್ ಅಗತ್ಯ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷಗಳಾಗಿದ್ರೆ ಮತ್ತು ಈ ನಡುವೆ ನೀವು ಒಮ್ಮೆಯೂ ಅಪ್ಡೇಟ್ ಮಾಡಿಸದಿದ್ರೆ ನೀವು ಖಂಡಿತವಾಗಿಯೂ ಈ ಕೆಲಸ ಮಾಡಲೇಬೇಕು. ಕಳೆದ 10 ವರ್ಷಗಳಲ್ಲಿ ನಿಮ್ಮ ವಿಳಾಸ ಬದಲಾಗಿರಬಹುದು, ನಿಮ್ಮ ಮುಖದ ಚಹರೆ ಬದಲಾಗಿರಬಹುದು ಅಥವಾ ಬಯೋಮೆಟ್ರಿಕ್ ವಿವರಗಳಲ್ಲಿ ವ್ಯತ್ಯಾಸ ಬಂದಿರಬಹುದು. ಇವುಗಳನ್ನು ಅಪ್ಡೇಟ್ ಮಾಡದಿದ್ರೆ ಬ್ಯಾಂಕ್ನಲ್ಲಿ ಆಗಿರಬಹುದು ಅಥವಾ ಸರ್ಕಾರದ ಯೋಜನೆಗಳ ಲಾಭ ಪಡೆಯಲು ನಿಮಗೆ ತೊಂದರೆಯಾಗ್ತದೆ. ಅಪ್ಡೇಟ್ ಮಾಡೋದು ಕಷ್ಟ ಅನ್ಕೋಬೇಡಿ. ಇದಕ್ಕೆ ಬೇಕಾಗಿರೋದು ಕೇವಲ 2 ಪ್ರಮುಖ ದಾಖಲೆಗಳು. ಒಂದು, ಗುರುತಿನ ಪುರಾವೆ. ಈ ಗುರುತಿನ ಪುರಾವೆಗೆ ನೀವು ವೋಟರ್ ID, ಪಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಬಳಸಬಹುದು. ಎರಡನೆಯದ್ದು ವಿಳಾಸದ ಪುರಾವೆ. ಈ ವಿಳಾಸದ ಪುರಾವೆಗೆ ರೇಷನ್ ಕಾರ್ಡ್, ವಿದ್ಯುತ್ ಬಿಲ್ ಅಥವಾ ವೋಟರ್ ID ಬಳಸಬಹುದು. ಇಲ್ಲಿ ಒಂದು ಪ್ರಮುಖ ವಿಷಯ ಗಮನಿಸಿ, ನೀವು ಅಪ್ಲೋಡ್ ಮಾಡುವ ದಾಖಲೆಗಳಲ್ಲಿರುವ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಮ್ಯಾಚ್ ಆಗಬೇಕು. ಅಕ್ಷರಗಳಲ್ಲಿ ತಪ್ಪಿದ್ರೆ ಅದನ್ನು ಮೊದಲು ಸರಿಪಡಿಸ್ಕೊಳ್ಳಿ. ಹಾಗೆಯೇ ನೀವು ಅಪ್ಲೋಡ್ ಮಾಡುವ ಫೈಲ್ 2 MB ಕಡಿಮೆ ಇರಲಿ ಮತ್ತು ಅದು JPEG ಅಥವಾ PDF ಫಾರ್ಮೆಟ್ನಲ್ಲಿರಲಿ. ಈಗ ಮನೆಯಲ್ಲಿ ಕುಳಿತು ಮೊಬೈಲ್ ಮೂಲಕ ಅಪ್ಡೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲು UIDAIನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ಗೆ ಬರ್ತಕ್ಕಂಥ OTP ಬಳಸಿ ಲಾಗಿನ್ ಆಗಿ. ಅಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಎಂಬ ಆಯ್ಕೆಯನ್ನು ಆರಿಸಿ. ನಿಮ್ಮ ಹೆಸರು, ವಿಳಾಸ ಎಲ್ಲ ಸರಿಯಾಗಿದೆಯಾ ಅನ್ನೋದನ್ನು ಪರಿಶೀಲಿಸಿ ಕನ್ಫರ್ಮ್ ಮಾಡಿ. ನಂತರ ನಿಮ್ಮ ID ಪ್ರೂಫ್ ಹಾಗೆ ಅಡ್ರೆಸ್ ಪ್ರೂಫ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ನಂತರ ಸಬ್ಮಿಟ್ ಮಾಡಿ. ನಂತರ ನಿಮಗೆ ಒಂದು ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಸಿಗ್ತದೆ. ಇದರ ಮೂಲಕ ನೀವು ಅಪ್ಡೇಟ್ ಯಾವ ಹಂತದಲ್ಲಿದೆ ಅನ್ನೋದನ್ನು ಟ್ರ್ಯಾಕ್ ಮಾಡಬಹುದು. ಒಂದು ವೇಳೆ ನೀವು ಉದಾಸೀನ ಮಾಡಿ ಅಪ್ಡೇಟ್ ಮಾಡದಿದ್ರೆ ಏನಾಗ್ತದೆ? ಮೊದಲನೆಯದಾಗಿ ಸರ್ಕಾರದ ಸಬ್ಸಿಡಿ ಅಥವಾ ನೇರ ನಗದು ವರ್ಗಾವಣೆ ಅಂದ್ರೆ DBT ನಿಂತು ಹೋಗುತ್ತೆ. ಎರಡನೆಯದಾಗಿ ಬ್ಯಾಂಕ್ ಖಾತೆಗಳಲ್ಲಿ ವಹಿವಾಟು ನಡೆಸಲು ತೊಂದರೆಯಾಗುತ್ತೆ. ಅಷ್ಟೇ ಅಲ್ಲ, ಜೂನ್ 14ರ ನಂತರ ನೀವು ಉಚಿತವಾಗಿ ಸೌಲಭ್ಯ ಪಡೆಯಲು ಸಾಧ್ಯ ಇಲ್ಲ. ಕಿಸೆಯಿಂದ ಹಣ ಖರ್ಚು ಮಾಡಬೇಕಾಗ್ತದೆ. ಆದ್ದರಿಂದ ಮುಂದಾಗುವ ದೊಡ್ಡ ತೊಂದರೆಗೆ ಈಗಲೇ ಸಣ್ಣ ಪರಿಹಾರ ಕಂಡುಕೊಳ್ಳಿ. ಸೊ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊಳ್ತೇನೆ. ಹಿಂದೆ ನಿಮ್ಮ ಫೋನ್ ಅಥವಾ ಹತ್ತಿರದ ಇಂಟರ್ನೆಟ್ ಸೆಂಟರ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ, ಅವರಿಗೂ ದಂಡದಿಂದ ಬಚಾವಾಗಲು ಸಹಾಯ ಮಾಡಿ. ಇದೇ ರೀತಿಯ ದಿನನಿತ್ಯದ ಉಪಯುಕ್ತ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.